ಕಳೆದ ಸುಮಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಉಳ್ಳಾಲ ಪರಿಸರದಲ್ಲಿ ಧರ್ಮ ಜಾಗೃತಿಯ ಕೇಂದ್ರವನ್ನಾಗಿಟ್ಟುಕೊಂಡು ಧಾರ್ಮಿಕವಾಗಿ ವಿಶೇಷವಾಗಿ ಮಕ್ಕಳನ್ನು ಭಜನೆ ಇನ್ನಿತರ ಸಂಸ್ಕಾರಯುತ ಕಾರ್ಯಕ್ರಮಗಳ ಮುಖಾಂತರ ಧರ್ಮ ಜಾಗೃತಿಯ ಜೊತೆಗೆ ಧರ್ಮ ಶಿಕ್ಷಣ ಕೊಡುವಂಥ ಕೆಲಸವನ್ನು ನಮ್ಮ ಅರುಣ್ ಉಳ್ಳಾಲ್ ಅಂತ ನಮ್ಮ ಉಳ್ಳಾಲದ ಒಬ್ಬ ಉಪನ್ಯಾಸಕರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಿಜವಾಗಿ ಅರುಣ್ ಉಳ್ಳಾಲ್ ಒಬ್ಬ ಮುಗ್ಧ ಮನಸ್ಸಿನ ಒಂದು ಮಗು ಮನಸ್ಸಿನ ಹುಡುಗ. ಅವರು ಉಪನ್ಯಾಸಕ ಆಗುವುದಕ್ಕೆ ಮುಂಚೆ ಕೂಡ ತನ್ನ ಮಕ್ಕಳ ಒಂದು ಪ್ರಾಯದಲ್ಲಿ ಕೂಡ ತನ್ನ ಯಾವುದೇ ಬೇರೆ ಚಟುವಟಿಕೆಗೆ ಹೋಗದೆ ನಿರಂತರವಾಗಿ ಧಾರ್ಮಿಕವಾಗಿ ದೇವಸ್ಥಾನದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದವರು. ಅವರಿಗೆ ಕೋಮು ಭಾವನೆ ಆಗಲಿ ಅಥವಾ ಇನ್ನೊಬ್ಬರನ್ನು ಕೆರಳಿಸುವ ಭಾವನೆಗಳಾಗಲಿ ಯಾವುದೇ ರೀತಿಯ ಭಾವನೆಗಳಲ್ಲಿ ಇಲ್ಲದ ಒಬ್ಬ ಅತ್ಯಂತ ಒಳ್ಳೆಯ ಸಜ್ಜನ ವ್ಯಕ್ತಿ ಅರುಣ್ ಉಳ್ಳಾಲ್. ಅವರು ಮೊನ್ನೆ ನಮ್ಮ ಕಿನ್ಯ ಪರಿಸರದಲ್ಲಿ ನವದಂಪತಿಗಳ ಸಮಾವೇಶದಲ್ಲಿ ಅವರು ಹಿಂದೂ ಮಕ್ಕಳು ಧರ್ಮ ಮತ್ತು ಶಿಕ್ಷಣ ಅವರಿಗೆ ಸಂಸ್ಕಾರಯುತ ಶಿಕ್ಷಣ ಸಿಗುವ ಹಿಂದೂ ಶಾಲೆಗಳಲ್ಲಿ ಹೋದರೆ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅನ್ನುವ ಒಂದು ಮಾತನ್ನು ಸ್ವಾಭಾವಿಕವಾಗಿ ಹೇಳಿರುವಂಥದ್ದು. ಧರ್ಮ ಮತ್ತು ಶಿಕ್ಷಣದ ಬಗ್ಗೆ ಸಂಸ್ಕಾರದ ಬಗ್ಗೆ ಮಾತಾಡುವಂಥ ಒಬ್ಬ ಯಾವುದೇ ವ್ಯಕ್ತಿಯ ಭಾವನೆಗಳದು ಸತ್ಯ ಇದೆ. ಅವರು ಯಾವುದೇ ಕಾರಣಕ್ಕೆ ಬೇರೆ ಸಂಸ್ಥೆಗೆ ಹೋಗಬಾರ್ದು ಅಥವಾ ಬೇರೆ ಶೈಕ್ಷಣಿಕ ಸಂಸ್ಥೆಯನ್ನು ದೂರುವಂಥದ್ದು ಯಾವುದೂ ಕೂಡ ಮಾಡಲಿಲ್ಲ. ಅತ್ಯಂತ ಮುಗ್ಧವಾಗಿ ಒಂದು ಮನಸ್ಸಿನ ಭಾವನೆಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ ಆ ಮಾತನ್ನೇ ಒಂದು ದೊಡ್ಡದಾಗಿ ಮಾಡಿಕೊಂಡು ನಮ್ಮ ಕೆಲವು ಶಿಕ್ಷಣ ಸಂಸ್ಥೆಗಳ ಕೋಮು ಭಾವನೆಯನ್ನು ಅರಳಿಸುವಂಥ ಕೆಲವು ಜನ ಇದ್ದಾರೆ. ಅವರು ಆ ರೀತಿಯ ಒಂದು ಕೋಮು ಭಾವನೆಗಳನ್ನು ಇಟ್ಟುಕೊಂಡು ಅವರು ಜಾತಿಯ ಭಾವನೆ ಬಿತ್ತಿದ್ದಾರೆ, ಕೋಮು ಭಾವನೆ ಬಿತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ವ್ಯಾಪಕವಾಗಿ ಸಮಾಜದಲ್ಲಿ ಅವರ ವಿರುದ್ಧ ಆಕ್ರೋಶ ಮಾಡುವಂಥ ಒಂದು ಅವರ ವಿರುದ್ಧ ಭಾವನೆಗಳನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಕೆಲವರು ಮಾಡಿದರು. ನಿಜವಾಗಿ ಅತ್ಯಂತ ಒಂದು ಬೇಸರದ ಸಂಗತಿ ಮತ್ತು ಖಂಡನೆಗೆ ಅರ್ಹವಾದ ಒಂದು ಸಂಗತಿ. ನಾನು ಅದನ್ನ ಒಂದು BJPಯ ಜಿಲ್ಲೆಯ ಅಧ್ಯಕ್ಷನಾಗಿ ಈ ಒಂದು ಅವರ ಮೇಲೆ ಮಾಡಿರುವಂಥ ಆರೋಪ ಮತ್ತು ಅವರ ಮೇಲೆ ತಗೊಂಡಿರುವಂಥ ಕ್ರಮ, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಹಿಂದೂ ವಿರೋಧಿಯನ್ನು ಅನುಸರಿಸುವಂಥದ್ದು ಮತ್ತು ಹಿಂದೂ ಯುವಕರ ಮೇಲೆ ಕೇಸ್ ಹಾಕುವಂಥದ್ದು ಮತ್ತು ಹಿಂದೂ ಪರವಾದ ಯಾವುದೇ ಹೇಳಿಕೆಯನ್ನು ಕೊಟ್ಟರೆ ಅವರ ಮೇಲೆ ಕೇಸ್ ಹಾಕುವಂಥದ್ದನ್ನು ನಿರಂತರವಾಗಿ ಮಾಡಿದೆ. ಇವತ್ತು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಂಥ ಒಬ್ಬ ಮುಗ್ಧ ಹುಡುಗನ ಈ ಒಂದು ಅರುಣ್ ಉಳ್ಳಾಲ್ ಅಂತ ಒಬ್ಬ ಮುಗ್ಧ ಹುಡುಗನ ಮೇಲೆ ಕೂಡ ಅವರೊಂದು ಒಳ್ಳೆಯ ಸುಸಂಸ್ಕೃತ ಜೀವನ ನಡೆಸುವಂಥ ಅರುಣ್ ಉಳ್ಳಾಲ್ರ ಮೇಲೆ ಒಂದು ಉಪನ್ಯಾಸಕನಾಗಿ ಅವರು ಯಾವುದೇ ಸಂದರ್ಭದಲ್ಲಿ ಒಂದೇ ಒಂದು ಕೆಟ್ಟ ಶಬ್ದವನ್ನು ಕೂಡ ಹೇಳಿರಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಉಪನ್ಯಾಸಕ ಅರುಣ್ ಉಳ್ಳಾಲ್ ಅವರು. ಸಣ್ಣ ಪ್ರಾಯದವರು. ಆ ಒಂದು ಸಣ್ಣ ಪ್ರಾಯದ ಮನಸ್ಸಿನ ಭಾವನೆಗೆ ಮನಸ್ಸನ್ನು ನೋವು ಮಾಡುವ ರೀತಿಯಲ್ಲಿ ಇವತ್ತು ಸರ್ಕಾರ ಕೇಸು ದಾಖಲು ಮಾಡುವಂಥದ್ದು ಅತ್ಯಂತ ಖಂಡನೀಯವಾಗಿದೆ. ನನಗೆ ಅನಿಸುವುದು ಅವರ ಎಲ್ಲ ಧಾರ್ಮಿಕ ಮತ್ತು ಅವರ ಭಾವನೆಗಳನ್ನು ಸ್ವೀಕಾರ ಮಾಡುವಂಥವರು ಎಲ್ಲ ರಾಜಕೀಯ ಪಾರ್ಟಿಯಲ್ಲಿದ್ದಾರೆ. ಅವರು ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಾರ್ಟಿ ಅಲ್ಲ, ಎಲ್ಲ ಭಾವನೆಗಳಿಗೆ ಎಲ್ಲ ಧರ್ಮ ಮತ್ತು ಎಲ್ಲ ಜಾತಿ ಎಲ್ಲರ ಒಟ್ಟಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಿಂಗಲಾಗುವಂಥ ಸಹಬಾಳ್ವೆಯನ್ನು ಬಯಸುವಂಥ ಒಬ್ಬ ಸಹೃದಯ ಅರುಣ್ ಉಳ್ಳಾಲ್. ಅವರ ಮೇಲೆ ಈ ರೀತಿಯ ಗಂಭೀರವಾದ ಮನಸ್ಸಿಗೆ ನೋವಾಗುವಂಥ ಸಂಗತಿ ಬಂದಾಗ ರಾಜಕೀಯ ಬಿಟ್ಟು ಈ ಜಿಲ್ಲೆಯ ಅಥವಾ ಈ ಒಂದು ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ ಅತ್ಯುಗ್ರ ಶಬ್ದದಲ್ಲಿ ಖಂಡನೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಯಾರು ಕೂಡ ಆ ರೀತಿಯ ಒಂದು ಖಂಡನೆ ಮಾಡುವಂಥದ್ದು ಅಥವಾ ಅವರ ಮೇಲೆ ಕೇಸ್ ಹಾಕಿರುವಂಥದ್ದನ್ನು ಖಂಡನೆ ಮಾಡುವಂಥದ್ದು ನನಗೆ ಅತ್ಯಂತ ನೋವಾಗಿದೆ. ಅರುಣ್ ಉಳ್ಳಾಲ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಯಾಕೆಂದರೆ ಎಷ್ಟೋ ಸಾವಿರಾರು ಮಕ್ಕಳು ಇವತ್ತು ಸುಸಂಸ್ಕೃತವಾಗಿ ಇವತ್ತು ಜೀವನ ನಡೆಸ್ತಾರಂತ ಹೇಳಿದರೆ ಭಜನೆಯ ಮುಖಾಂತರ ಅವರ ಭಾವನೆಗಳು ಭಕ್ತಿಪೂರ್ವಕವಾಗಿ ಅರಳಿದೆ ಅನ್ನಿದ್ರೆ ಅದಕ್ಕೆ ಅರುಣ್ ಉಳ್ಳಾಲ್ರು ಕಾರಣ. ಅವರ ಮೇಲೆ ಕೇಸ್ ಹಾಕಿರುವುದನ್ನು ತಕ್ಷಣ ವಾಪಸ್ ತಗೊಳ್ಬೇಕು ಮತ್ತು ಅವರಿಗೆ ಈಗಾಗಲೇ ಅವರ ಶಿಕ್ಷಣ ಸಂಸ್ಥೆ ಯಾವ ಕ್ರಮ ತಗೊಂಡಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಯಾವುದೇ ಕ್ರಮ ತಗೊಂಡ್ರೆ ಅದು ತಪ್ಪು. ಉದಾಹರಣೆಗೆ ನಮ್ಮ ಹಿಂದೂ ಯುವಕರು ಹಿಂದೂ ಮಕ್ಕಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ ಶಾಲೆಗೆ ಹೋಗುವಂಥದ್ದನ್ನು ನಾವು ಇಡೀ ಜಿಲ್ಲೆಯಲ್ಲಿ ನೋಡಿದ್ದೇವೆ.
ಕಳೆದ ಬಾರಿ ಜರೋಜಾದಲ್ಲಿ ಆದಂಥ ಒಂದು ಘಟನೆ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಕಿ ಅವರು ಮಾಡಿರುವಂಥ ಅವ್ರಿಗೆ ಕೊಟ್ಟಿರುವಂಥ ಹೇಳಿಕೆ ಮತ್ತು ಮಕ್ಕಳಿಗೆ ಅವರು ನೀಡಿರುವಂಥ ಶಿಕ್ಷಣದ ಬಗ್ಗೆ ಅನೇಕ ಆರೋಪ ವ್ಯತ್ಯಾಸಗಳು ಬಂದಾದ ಸಂದರ್ಭದಲ್ಲಿ ಕೂಡ ನಮ್ಮ MLAಗಳ ಮೇಲೆ ಕೇಸ್ ಹಾಕಿದ್ದಾರೆ ಹೊರತು ನಮ್ಮ ಯಾವುದೇ ಅಲ್ಲಿ ಶಾಲೆಗೆ ಕಳಿಸಿದಂಥ ಮಕ್ಕಳನ್ನು ವಾಪಸ್ ತೆಗೆಯುವಂಥದ್ದು ಏನೂ ಮಾಡಲಿಲ್ಲ. ಎಲ್ಲರೂ ಆ ಶಾಲೆಗೆ ಹೋಗುವಂಥದ್ದನ್ನು ನಿರಂತರ ಮಾಡಿದ್ದಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಜಾಗದಲ್ಲಿ ಶಿಕ್ಷಣ ಯಾವ ರೀತಿ ಸಿಗ್ತದೆ ಅದನ್ನು ತಗೊಳ್ಳುವಂಥ ಒಂದು ಸಹೃದಯ ಭಾವನೆ ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ ಅಥವಾ ಒಂದು ಒಳ್ಳೆಯ ಸಮಾಜ ಇದ್ದರೆ ಅದು ಹಿಂದೂ ಸಮಾಜ. ಯಾವತ್ತೂ ಕೂಡ ತಾರತಮ್ಯ ಮಾಡಲಿಲ್ಲ. ನನಗೆ ಅತ್ಯಂತ ಬೇಸರ ಆಗಿದೆ. ಎಲ್ಲರನ್ನ ನಾನು ಟೀಕೆ ಮಾಡೋದಿಲ್ಲ. ಈ ರೀತಿಯ ಕೋಮು ಭಾವನೆ ಇಟ್ಟುಕೊಂಡು ಕೆಲಸ ಮಾಡುವಂಥ ಶಿಕ್ಷಣ ಸಂಸ್ಥೆ, ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನರದ್ದಾಗಿರ್ಬೋದು, ಇದು ತಪ್ಪು. ಈ ರೀತಿ ಯಾರು ಕೂಡ ಮಾಡಬಾರ್ದು. ಶಿಕ್ಷಣದಲ್ಲಿ ಕೂಡ ಈ ರೀತಿಯ ಭಾವನೆಗಳನ್ನು ತರುವ ಮುಖಾಂತರ ಈ ಜಿಲ್ಲೆಯಲ್ಲಿ ಒಂದು ರೀತಿಯ ಅಶಾಂತಿಯ ಸಹಬಾಳ್ವೆಗೆ ತೊಂದರೆ ಆಗುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಖಂಡನೀಯ. ಅರುಣುಲಾಲ್ರ ಮೇಲೆ ಯಾವುದೇ ರೀತಿಯ ಕೇಸನ್ನು ಹಾಕಿದರೆ ಅದನ್ನು ವಾಪಸ್ ತಗೊಳ್ಬೇಕು ಮತ್ತು ಎಲ್ಲರೂ ಅತ್ಯುಗ್ರ ಶಬ್ದಗಳಲ್ಲಿ ಇದನ್ನು ಖಂಡನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಂದು ವೇಳೆ ಕೇಸು ಹಿಂಪಡೆಯದಿದ್ದಲ್ಲಿ ಏನಾದರೂ ನೋಡಿ, ಮುಂದಕ್ಕೆ ಇದು ಸಮಾಜದ ಒಬ್ಬ ಸಹೃದಯಿ ಒಳ್ಳೆಯ ಮನುಷ್ಯನ ಮೇಲೆ ಈ ರೀತಿಯ ಕೇಸ್ ಹಾಕಿದಾಗ ಮುಂದಕ್ಕೆ ಯಾವ ಹಂತಕ್ಕೆ ಹೋಗಿ ಮುಟ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೂ ಸಮಾಜ ಖಂಡಿತ ಜಾಗೃತವಾಗಿ ಕೆಲಸ ಮಾಡ್ತದೆ. ನಮ್ಮ ಅನೇಕ ಹಿಂದೂ ಸಂಘಟನೆಗಳ ಅವರು ಕೂಡ ಇವತ್ತು ತುಂಬ ಜನ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವ್ಯಾಪಕವಾದ ಒಂದು ಆಕ್ರೋಶ ವ್ಯಕ್ತ ಆಗಿ ಇದು ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆದರೆ, ಇದು ಒಂದು ಪ್ರತಿಭಟನೆಗೆ ಒಂದು ಪ್ರೇರಣೆ ಆದರೆ, ಇದಕ್ಕೆ ಸರ್ಕಾರ ಮತ್ತು ಆ ಕ್ರಿಶ್ಚಿಯನ್ ಸಮುದಾಯದ ಸಂಸ್ಥೆ ಏನು ಈ ರೀತಿಯ ಒಂದು ಭಾವನೆ ವ್ಯಕ್ತಪಡಿಸಿ ಅದಕ್ಕೆ ಅವರೇ ಕಾರಣ ಆಗ್ತಾರೆ. ಖಂಡಿತ ಅರುಣುಲಾಲ್ರನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಅವರಿಗೆ ಕೆಲಸ ಖಂಡಿತವಾಗಿ ಅವರು ಅಕಸ್ಮಾತ್ ಬಿಟ್ಟರೆ ಬೇರೆ ಯಾವುದೋ ಒಂದು ಹಿಂದೂ ಸಂಸ್ಥೆ, ಬೇಕಾದಷ್ಟು ಹಿಂದೂ ಸಂಸ್ಥೆ ಇದೆ, ಅದರಲ್ಲಿ ಮಾತಾಡುವಂಥದ್ದು, ಅವರಿಗೆ ಸಹಕಾರ ಮಾಡುವಂಥದ್ದು, ಅವರ ಬೆನ್ನಿಗೆ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ವೈಯಕ್ತಿಕವಾಗಿ ರಾಜಕೀಯ ಬೇರೆ ಬೇರೆ ಸಂಗತಿಗಳನ್ನು ಬಿಟ್ಟು ಕೂಡ ನನಗೆ ವೈಯಕ್ತಿಕವಾಗಿ ಅರುಣುಲಾಲ್ ಅತ್ಯಂತ ಒಳ್ಳೆಯ ಒಬ್ಬ ಆತ್ಮೀಯ ಬಂಧು. ಅವರ ಧರ್ಮ ಶಿಕ್ಷಣದ ಈ ಒಂದು ನಾನು ಯಾವತ್ತೂ ಶ್ಲಾಘನೆ ಮಾಡಿದವ. ಅವರ ಈ ರೀತಿಯ ಚಟುವಟಿಕೆ ಮುಂದೆ ಕೂಡ ಆಗಬೇಕು. ಅವರಿಂದ ಸಾಕಷ್ಟು ಮಕ್ಕಳಿಗೆ ಒಳ್ಳೆಯ ಪ್ರೇರಣೆ ಸಿಗುವಂಥ ಧರ್ಮ ಶಿಕ್ಷಣ ಸಿಗಬೇಕು. ಅವರಿಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ನಾವು ನೀಡ್ತೇವೆ.